ನಾವು ಹಿಂದೂಗಳಿಗೆ ಒಂದು ಸಮುದಾಯಕ್ಕೆ ನೀವು ಒಕ್ಕಲಿಗ ಸ್ವಾಮಿಗಳಿಗೆ ಸಾಮಾಜಿಕ ಬಗ್ಗೆ ಮಾತಾಡಬೇಡಿ. ನಾನು ಹೇಳ್ತಾ ಇರೋದು ಒಕ್ಕಲಿಗ ಸ್ವಾಮಿ ಹಿಂಗಾರ ಬಗ್ಗೆ ಮಾಡಬೇಕು. ಜಾತಿ ಸ್ವಾಮಿ ಒಕ್ಕಲಿಗರ ಮಠನೇ ಇನ್ನ ನಿನ್ ಮಠ ಚುಂಚುಂಗಿರಿ ಮಠ. ಅದೇ ಒಕ್ಕಲಿಗರ ಮಠ. ಶ್ರೀಪಾದ್ ಅವರೇ, ಸಮಾಜದಲ್ಲಿ ಈ ತರ ಅನಾಹುತ ಎಲ್ಲಾ ಜಾತಿ ಅಂತ ಹೋಗುತ್ತೆ. ಮಾಡಬಾರ್ದು, ಧರ್ಮ ರಕ್ಷಣೆ ಈಗ ಈ ವಿಚಾರದಲ್ಲಿ ನಿಮ್ ಕುಮಾರಸ್ವಾಮಿ ನೀವು ಶಿವಕುಮಾರ್ ಬಗ್ಗೆ ಮಾತು ನಿಮ್ಗೆ ಬೇಸರ ಆಗುತ್ತೆ ಅಂದ್ರೆ ಸ್ವಾಮಿ ಬಗ್ಗೆ ಯಾಕೆ ಬೇಸರ ಮಾಡ್ಕೊಳ್ತೀರಾ? ಈಗ ನೋಡಿ, ಇದೇ ಗೊಂದಲದಲ್ಲಿ ಅಭಿವೃದ್ಧಿ ವಿಚಾರಣೆ ಮರಿತಾ ಇದೆ. ಮತ್ತೆ ಈಗ ಸುರ್ವಿ ಆಗ್ಲೇ ಪ್ರಶ್ನೆ ಮಾಡಿದ್ರು ಅಭಿವೃದ್ಧಿ ಅದು ಸ್ವಾಮೀಜಿಯವರು ಮಾಡಿದ್ದಾರೆ. ಒಂದು ಬ್ರೇಕ್ ನ ಸಮಯ. ವಾಪಸ್ ಬರ್ತೀನಿ ನಟರಾಜ್ ಅವರೇ, ವಾಪಸ್ ಬಂದು ನಿಮ್ಮನ್ನೇ ಮಾತಾಡ್ತೀನಿ ಅಂತ ಚರ್ಚೆ ಮಾಡ್ತಾ ಇದೀವಿ. ಮಠಾಧೀಶರ ಆಸಕ್ತಿ ರಾಜಕಾರಣದಲ್ಲಿ ಏಕೆ ಅನ್ನುವಂತಹ ವಿಚಾರ, ಈ ಎಲ್ಲಾ ವಿಚಾರಗಳ ಬಗ್ಗೆ ನಮ್ಮ ಅತಿಥಿಗಳು ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸತೀಶ್ ಹಲವು ವಿಚಾರಗಳನ್ನ ಇಲ್ಲಿ ಮುನ್ನೆಲೆಗೆ ತಂದ್ರು. ಸ್ವಾಮೀಜಿಗಳು ಏನ್ ಮಾಡಬೇಕು, ಏನ್ ಮಾಡಬಾರದು ಅನ್ನುವಂತ ವಿಚಾರಗಳನ್ನ ಹೇಳ್ತಾ ಇದ್ರು. ಏನ್ ಮಾಡಿದ್ರೆ ಉತ್ತಮ ಅನ್ನುವಂತ ಮಾತನ್ನ ಕೂಡ ಹೇಳ್ತಾ ಇದ್ರು. ಎಸ್ ಸತೀಶ್ ಅವರು ನೋಡಿ, ಮತ್ತೆ ನಾನು ಅಗೇನ್ ಸಂವಿಧಾನದ ಪ್ರಕ್ರಿಯೆಯಲ್ಲೇ ಮತ್ತೆ ಬರ್ತೀನಿ. ಯಾಕಂತಂದ್ರೆ ಸಂವಿಧಾನ ರಚನಾ ಸಮಿತಿಯಲ್ಲೂ ಕೂಡ ಧರ್ಮದ ಹಸ್ತಕ್ಷೇಪಗಳ ಬಗ್ಗೆ ತುಂಬಾ ಸುದೀರ್ಘವಾಗಿ ಡಿಸ್ಕಷನ್ ಆಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ರಚನೆ ಮಾಡಬೇಕಾದ್ರೆ ಸುದೀರ್ಘವಾಗಿ ಅದರ ಬಗ್ಗೆ ಚರ್ಚೆಗಳು ನಡೆದಿದ್ದಾವೆ. ಧರ್ಮ ಯಾವ ಮಿತಿಯೊಳಗಡೆ ಇರಬೇಕು ಅನ್ನುವಂತಹ ಸಂದೇಶಗಳ ಚರ್ಚೆಗಳು ಕೂಡ ಅದರಲ್ಲಿ ನಡೆದಿದ್ದಾವೆ. ಇದರ ಹಿಂದೆ ರಾಜಪ್ರಭುತ್ವದಲ್ಲಿ ಧರ್ಮಪ್ರಭುತ್ವ ಯಾವ ರೀತಿಯಾದಂತಹ ಸಲಹೆಗಳನ್ನು ಕೊಡ್ತಾ ಇದ್ರು, ಅದಕ್ಕೆ ಮಾತ್ರ ಸೀಮಿತವಾಗಿದ್ದೇ ಹೊರತು ಅದರಲ್ಲಿ ತೀರಾ ಎಕ್ಸ್ಟ್ರೀಮ್ ಲೆವೆಲ್ ಹಸ್ತಕ್ಷೇಪಗಳನ್ನು ನಡೆದಿಲ್ಲ. ಸೊ ಇದರಲ್ಲಿ ರಚನಾ ಸಮಿತಿ ಸಭೆಯಲ್ಲೂ ಕೂಡ ಧರ್ಮಗಳ ಇತಿಮಿತಿಗಳು ಏನಿರಬೇಕು, ಧರ್ಮಗಳು ಯಾವ ರೀತಿಯಾದಂತಹ ಸಲಹೆಗಳನ್ನು ಕೊಡಬೇಕು, ರಾಜಕೀಯ ಪ್ರಜಾಪ್ರಭುತ್ವದಲ್ಲಿ ಯಾವ ರೀತಿ ನಡೀಬೇಕು ಅನ್ನುವಂಥದ್ದು ಕೂಡ ಸುದೀರ್ಘವಾಗಿ ಚರ್ಚೆ ಆಗಿದೆ. ಆದ್ರೆ ಇವತ್ತೇನಿದೆ, ಈ ಪರಂಪರೆ ಏನಿದೆ ಅಲ್ವಾ, ಇದು ಅತ್ಯಂತ ಕೆಟ್ಟ ಪರಂಪರೆ. ಇದು ಯಾವುದೇ ಸ್ವಾಮೀತಿ ನನಗಿರುವಂತದ್ದು ಮಠ ಪರಂಪರೆಗಳನ್ನ ರಾಜಕೀಯ ನಾಯಕರುಗಳು ತುಂಬಾ ಕೆಟ್ಟದಾಗಿ ಕೂಡ ಬಳಕೆ ಮಾಡ್ಕೊಂಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಮಠಗಳು ಕೂಡ ರಾಜಕಾರಣಿಗಳನ್ನ ಬಳಕೆ ಮಾಡ್ತಾ ಇರುವಂತಹ ಪ್ರಕ್ರಿಯೆ ಇದೆ ಅಲ್ಲ, ಇದು ಪ್ರಜಾಪ್ರಭುತ್ವ ರಾಷ್ಟ್ರ ದೇಶದಲ್ಲಿ ಇದು ಸರಿಯಲ್ಲ ಅನ್ನುವಂಥದ್ದು. 94ರಲ್ಲಿ ನೀವು ಈ ರೀತಿ ದೊಡ್ಡ ಪರಂಪರೆ ಇದೆ ರಾಜಕೀಯ ಕ್ಷೇತ್ರದ ಏನು ಚಟುವಟಿಕೆಗಳು ಕ್ರಿಯಾ ಏನಿದೆ, ಅದು ತುಂಬಾ ದೊಡ್ಡ ಕೆಟ್ಟ ಪರಂಪರೆನೇ ಇದು. ಸೊ ಹಾಗಾಗಿ ನನ್ನ ನಿಲುವು ಏನು ಅಂತಂದ್ರೆ, ಪ್ರಜಾಪ್ರಭುತ್ವ ದೇಶದಲ್ಲಿ ಈ ರಾಜಪ್ರಭುತ್ವ ಅಲ್ಲ ಇದು, ಮತ್ತೆ ಧರ್ಮಪ್ರಭುತ್ವವೂ ಅಲ್ಲ. ಸೊ ಹಾಗಾಗಿ ಧರ್ಮಾಧಿಕಾರಿಗಳು ಇರ್ಬೋದು ಅಥವಾ ಧರ್ಮವನ್ನ ಏನು ಜಾತಿಯ ಮಠಗಳನ್ನ ಕಟ್ಕೊಂಡಿರುವಂತರು ಬೇರೆ ಎಲ್ಲರೂ ಕೂಡ ಸಲಹೆಗಳನ್ನ ಕೊಡ್ಲೇ ಹೊರತು ಈ ರೀತಿಯಾದಂತಹ ಧಮಕಿ ಹಾಕುವಂತದ್ದು, ಈ ರೀತಿಯಾದಂತಹ ಇಂಥದೇ ನಡಿಬೇಕು ಅನ್ನುವಂತಹ ವಾದಗಳನ್ನು ಹೇಳುವಂತದ್ದು ಇದೆಯಲ್ಲ, ಇದು ಪ್ರಜಾಪ್ರಭುತ್ವದಲ್ಲಿ ಅಲ್ಲ ಅನ್ನುವಂಥದ್ದನ್ನ ಹೇಳಕ್ ನನ್ನ ನಿಲುವು ಅಂತ. ಇಷ್ಟೇ ಉತ್ಸಾಹದಿಂದ ಒಂದು ಮುಜರಾ ಇಲಾಖೆ ಇರಬಾರ್ದು, ದೇವಸ್ಥಾನಗಳ ಬಗ್ಗೆ ಇರುವಂತಹ ಒಂದು ಸರ್ಕಾರದ ಒಂದು ಹೋರಿಕೆ ಇರಬಾರ್ದು ಅಂತ ಹೇಳಬಹುದು. ಹಾಗಿದ್ರೆ ಪ್ರಜಾಪ್ರಭುತ್ವದಲ್ಲಿ ಧರ್ಮದ ಒಂದು ಯಾವುದೇ ಆದ ಇಂಪ್ರಿಂಟ್ ಇರಬಾರ್ದು ಅಂತ ಹೇಳಿದ್ರೆ ಇದೇ ಗಟ್ಟಿಯಾಗಿ ಟೋನಲ್ಲಿ ನೀವು ಇದನ್ನ ಎಲ್ಲಾ ಧರ್ಮಗಳ ಸಮಯ ಕೊಡ್ತಾ ಇಲ್ಲ ನೀವು. ಸುರ್ಬಿ ಅವರು ಮಾತಾಡಲಿ, ನಿಮ್ಮ ಹತ್ರನೇ ಬರ್ತೀನಿ ನೇರವಾಗಿ. ಇದು ಒಂದು ರೊಟೇಷನ್ ಬರಲ್ಲ ನೀವು ಓಕೆ. ನಾನು ಹೇಳಿದ್ದು ಇವತ್ತು ನೀವು ಸಂವಿಧಾನ ರಚನೆಯಲ್ಲಿ ಆದಂತಹ ಚರ್ಚೆಗಳ ಬಗ್ಗೆ ಮಾತಾಡಿದ್ರಿ. ಈ ದೇಶದಲ್ಲಿ ಧರ್ಮನೂ ಅಷ್ಟೇ ಮುಖ್ಯ ಅನ್ನೋದ್ರ ಬಗ್ಗೆ ಅದೇ ಸಂವಿಧಾನದಲ್ಲೂ ಹೇಳಿದೆ. ದಯವಿಟ್ಟು ನಾನು ಹೇಳಿದ್ದು ನಿಮ್ಮ ಅದು ಒಂದು ಪಾಯಿಂಟ್ ಆಫ್ ಆರ್ಡರ್ ಅಷ್ಟೇ, ಫ್ಯಾಕ್ಚುಯಲ್ ಕರೆಕ್ಷನ್ ಮಾಡಿದೆ ಅಷ್ಟೇ.
ಇದನ್ನ ಇಷ್ಟು ಗಟ್ಟಿಯಾಗಿ ಹೇಳ್ತಿರೋರು ಹಾಗೆಯೇ ದೇವಸ್ಥಾನಗಳ ಬಗ್ಗೆ ನಡೀತಿರುವಂತಹ ಸರ್ಕಾರದ ಹೋರಿಕೆ ಬಗ್ಗೆನೂ ಮಾತಾಡಬಹುದು ಅಂತ ಹೇಳಿದಷ್ಟೇನೆ. ಅದಕ್ಕೆ ಸೀಮಿತವಾಗಿ ನಿಲ್ಲಿಸಿ ಇವತ್ತಿನ ವಿಷಯದ ಚರ್ಚೆ ಮಾಡೋಣ. ಇವತ್ತಿನ ವಿಷಯ ಇರುವಂತದ್ದು ಕರ್ನಾಟಕದಲ್ಲಿ ನಡೀತಿರುವಂತಹ ಈ ಒಂದು ಗೊಂದಲದಕ್ಕೆ ನಮಗೆ ಯಾವತ್ತು ಅದರ ಬಗ್ಗೆ ಕ್ಲಾರಿಟಿ ಸಿಗತ್ತೆ. ನಿನ್ನೆ ನಡೆದಿರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಇಂದ ಏನ್ ಕ್ಲಾರಿಟಿ ಸಿಕ್ತು, ಏನು ಕ್ಲಾರಿಟಿ ಸಿಕ್ಕಿಲ್ಲ. ತಿರ್ಗಾ ಹೋಗಿ ಹೈಕಮಾಂಡ್ ಡೋರ್ಗೆ ನಿಂತು ಹೋಯ್ತದು. ಆ ಹೈಕಮಾಂಡ್ ಯಾವಾಗ ನಿರ್ಧಾರ ತಗೊಳುತ್ತೆ? ದುರ್ಬಲ ಹೈಕಮಾಂಡ್ ಇದೆ ಮೇಡಮ್ ಇದು. ಯಾವ ಹೈಕಮಾಂಡ್ಗೆ ಕಮಾಂಡ್ ಇಲ್ವೋ ಅವ್ರು ಹೆಂಗೆ ಪರಿಹಾರ ಮಾಡ್ತಾರೆ? ಡೆಲ್ಲಿ ಕಾಂಗ್ರೆಸ್ಗೆ ಕರ್ನಾಟಕದ ಅಭಿವೃದ್ಧಿ ಬೇಕಿಲ್ಲ ಮೇಡಮ್. ಎಸ್ ನಟರಾಜ್ ಈಗ ನಟರಾಜ್ ಗೌಡ ನೇರ ಪ್ರಶ್ನೆ ಕೇಳ್ತೀನಿ, ಪವರ್ ಶೇರಿಂಗ್ ಆಗುತ್ತೋ ಇಲ್ವಾ ನೇರವಾಗಿ ಹೇಳ್ಬಿಡಿ. ಯಾಕೆ ಇದೆಲ್ಲ ಬ್ರೇಕ್ಫಾಸ್ಟ್ ಡಿನ್ನರ್ ಅಲ್ಲಿಗೆ ಹೋಗೋದು ಏನ್ ಪೆರೇಡ್ ಮಾಡ್ತಾ ಇದ್ದೀರಾ ನೀವು? ನೀವು ನಾವು ಮಾಧ್ಯಮದಲ್ಲಿ ಏನಾದ್ರು ಚರ್ಚೆ ಮಾಡ್ಬಿಟ್ರೆ ಅದರಿಂದ ಏನು ಬದಲಾವಣೆ ಆಗಲ್ಲ ರೀ. ಬದಲಾವಣೆ ಆಗುವಂತ ಹೈಕಮಾಂಡ್ ಕೇಳಿ. ಈಗ ಬ್ರದರ್ ಕೇಳಿಸ್ಕೊಳ್ಳಿ. ಈಗ ನಿಮ್ಮ ಮಾತು ನಾನು ಉತ್ತರ ಕೊಟ್ಟೆ ಅಷ್ಟೇ, ಉತ್ತರ ಬರೋದು ಈಗ ನಾನ್ ಕೇಳಿಸ್ಕೊಳ್ಳಿ. ಈಗ ನೀವು ಧರ್ಮದ ಒಂದ್ ನಿಮಿಷ ಇರ್ರಿ, ಬರ್ಕೊಂತೀರ ಮಾತಾಡಕ್ ಬಿಡ್ರಿ. ಈಗ ಧರ್ಮದ ವಿಷಯ ನೀವು ಮಾತಾಡ್ತಾ ಇದ್ದೀರಿ ನೋಡಿ. ಧರ್ಮ ಮತ್ತೆ ದೇವರು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ಮೂಲಭೂತವಾದಿಗಳ ಆಸ್ತಿಯಾಗಿತ್ತು. ಸಂವಿಧಾನ ಬಂದ ಮೇಲೆ ಎಲ್ಲರಿಗೂ ಧರ್ಮದ ಆಚರಣೆ ಅವಕಾಶ ಇದೆ. ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ಬೋದು. ಯಾರ್ಯಾರನ್ನ ಈಗ ಇರ್ರಿ ಒಂದ್ ನಿಮಿಷ, ಯಾಕ್ರಿ ನಾವು ಯಾರ್ಯಾರಿಗೆ ದೇವಸ್ಥಾನಕ್ಕೆ ಎಂಟ್ರಿನೇ ಇರ್ಲಿಲ್ಲ. ಸಾವಿರಾರು ವರ್ಷಗಳಿಂದ ಯಾರು ಅಸ್ಪೃಶ್ಯರಾಗಿ ದೇವಸ್ಥಾನದ ಬೀದಿಗಳಿಗೂ ಹೋಗಕ್ಕೆ ಅವಕಾಶ ಇರಲಿಲ್ಲ. ಅಂತವ್ರಿಗೆ ಸಂವಿಧಾನ ಧರ್ಮದ ಅವಕಾಶ ಇಷ್ಟ ಇದ್ರೆ ಹೋಗಬಹುದು, ಯಾರು ಬರುವಂತವಾಗಿ ಯಾರಿಗಿಲ್ಲ. ಧರ್ಮದ ಅವಕಾಶ ಇದೆ. ಆಮೇಲೆ ಯಾರು ಮೂಲಭೂತವಾದಿಗಳು ಪಟ್ಟಭದ್ರ ಈಗ ಪವರ್ ಶೇರಿಂಗ್ ದಯಮಾಡಿ ಡಿನ್ನರ್ ವಿಚಾರ ಇರೋದು ಇವತ್ತು ಚರ್ಚೆಲೆ. ಒಂದ್ ನಿಮಿಷ ನೋಡ್ರಿ. ಈಗ ಪವರ್ ಶೇರಿಂಗ್ ಇಲ್ಲಿ ಕೇವಲ ನಾಗಪುರದಲ್ಲಿ ತೀರ್ಮಾನ ಆಗೋದು, ಪದ್ಮನಾಭದಲ್ಲಿ ತೀರ್ಮಾನ ಆಗೋ ತರ ಅಲ್ಲ. ನೀವು ಮಾತಾಡಿ, 30 ಸೆಕೆಂಡ್ ನಿಮ್ಗೆ ಟೈಮ್ ಕೊಡ್ತೀನಿ, ಮಾತಾಡಿ. ಚರ್ಚೆ ಇವತ್ತಿನ ವಿಷಯಕ್ಕೆ ಸೀಮಿತ ಇರಲಿ ಅಂತ ಮಾತಾಡ್ತಾ ಇರೋದು. ಕೇಳಿಸ್ಕೊಳ್ಳಿ, ನೀವು ಕೌಂಟರ್ ಕೊಡಿರಂತೆ ನಟರಾಜ್. ಮಠ ನಮ್ಮ ಚುಂಚನಗಿರಿ ಸ್ವಾಮೀಜಿ ಇವರೆಲ್ಲರೂ ತೆಗೆದುಕೊಂಡು ಬಂದ್ಮೇಲೆ ಯಾಕಂದ್ರೆ ಮಠ ಸಮುದಾಯವನ್ನು ರಕ್ಷಣೆ ಮಾಡಬೇಕು, ಸಮುದಾಯದ ಅಭಿವೃದ್ಧಿ ಆಗಬೇಕು, ಸಮುದಾಯದಲ್ಲಿರ್ತಕ್ಕಂಥ ಬಡವರು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮುಂದೆ ಬರಬೇಕು ಅಂತೇಳಿ ಮಠ ತುಂಬಾ ಶ್ರಮ ಬೀಳ್ತಾ ಇದೆ, ಕೆಲಸ ಮಾಡ್ತಾ ಇದೆ. ರಾಜಕೀಯವಾಗಲೂ ಕೂಡ ಅವರ ಹೇಳಿಕೆಗಳು ಕೊಟ್ಟಿದ ತಕ್ಷಣ ಏನೋ ಬದಲಾವಣೆ ಆಗುತ್ತೆ ಅಂತ ಇಲ್ಲ. ಬಟ್ ಅವ್ರ ಹೇಳಿಕೆಗಳು ಕೊಟ್ಟರೆ ನಾವು ಗೌರವಿಸೋಣ. ಬೇರೆ ಸಮುದಾಯದವರು, ಕುರುಬರು ಮಠದವ್ರು ಗೌರವ ಏನಾದ್ರು ಹೇಳಿಕೆ ಕೊಟ್ಟರೆ ಅದನ್ನು ಗೌರವಿಸೋಣ. ಲಿಂಗಾಯತ ಮಠದವ್ರು ಕೊಟ್ಟರೆ, ಬೇರೆ ದಲಿತ ಮಠದವ್ರು ಕೊಟ್ಟರೆ ಯಾರು ಕೊಟ್ಟರು ಗೌರವಿಸಬೇಕೆ ಹೊರತು ಅದರಿಂದ ಯಾವುದೇ ಸರ್ಕಾರಕ್ಕೆ ಏನು ಬದಲಾವಣೆ ಆಗೋದಿಲ್ಲ, ಅಲ್ಲಿಂದ ಏನು ತೀರ್ಮಾನಗಳು ಬದಲಾವಣೆ ಆಗೋದಿಲ್ಲ. ಆದರೆ ಅವರ ವೈಯಕ್ತಿಕ ಅಭಿಪ್ರಾಯಗಳಿಗೆ ನಾವು ಮನ್ನಣೆ ಕೊಟ್ಟು ಗೌರವ ಕೊಡೋಣ. ಆದ್ರೆ ನಾವು ಪ್ರಕ್ರಿಯೆಗಳು ಬೇರೆ ಇರ್ತವೆ, ಪ್ರಕ್ರಿಯೆಗಳ ಮುಖಾಂತರ ಏನಾದ್ರು ಬದಲಾವಣೆ ಆದ್ರೆ ಇವತ್ತು ಆ ರೀತಿಯ ಬದಲಾವಣೆ ಯಾವುದೇ ಆಗುತ್ತೆ ಅಂತ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಿ ಹೇಳಿಲ್ಲ.